ಮಹಿಳಾ ಪ್ರಾತಿನಿಧ್ಯ, ಮಹಿಳೆಯರ ಸಬಲೀಕರಣ, ಮಹಿಳೆಯರಿಗೆ ಸಮಾನ ಅವಕಾಶ ಎಲ್ಲ ಮಾತುಗಳನ್ನು ಪ್ರತಿನಿತ್ಯ ಕೇಳ್ತಾನೆ ಇರ್ತೀವಿ. ರಾಜಕೀಯದಲ್ಲೂ ಮಹಿಳೆಯರಿಗೆ ಪ್ರಾಶಸ್ತ್ಯ ಸಿಗಬೇಕು ಅನ್ನುವಂತಹ ಹೋರಾಟಗಳು ನಡೆದಿವೆ. ಆದರೂ ಕೂಡ ಶಿವ ಸಂಪುಟದಲ್ಲಿ ಒಬ್ಬ ಮಹಿಳೆಗೂ ಕೂಡ ಸಚಿವ ಸ್ಥಾನ ಸಿಕ್ಕಿಲ್ಲ. ಏನು ಕಾರಣ? ಹಾಗಾದ್ರೆ ಆ ಒಂದು ಸ್ಥಾನ ಮಹಿಳೆಯರಿಗೆ ಮೀಸಲ? ಯಾರಿಗೆ ಸಿಗುತ್ತೆ ಮಂತ್ರಿಗಿರಿ? 6 ಮಂದಿ ಶಾಸಕಿಯರು ಒಬ್ಬರಿಗೂ ಸಿಗಲಿಲ್ಲ ಸ್ಥಾನ. ಡಿಕೆ ಸಂಪುಟದಲ್ಲಿ ಮಹಿಳೆಯರಿಗೆ ಸಿಗಲಿಲ್ಲ ಏಕೆ ಅವಕಾಶ? ಖಾಲಿ ಬಿಟ್ಟ ಒಂದು ಸಚಿವ ಸ್ಥಾನಕ್ಕೆ ಮಹಿಳೆಯರೇ ಆಯ್ಕೆಯಾಗ್ತಾರ? ಮಹಿಳಾ ಪ್ರಾತಿನಿಧ್ಯ, ಮಹಿಳಾ ಸಬಲೀಕರಣ, ಮಹಿಳೆಯರಿಗೂ ಸಮಾನ ಅವಕಾಶ, ಈ ಮಾತುಗಳನ್ನ ಎಲ್ಲಾ ಕಡೆ ಕೇಳ್ತಾನೆ ಇದ್ದೇವೆ. ರಾಜಕೀಯದಲ್ಲೂ ಮಹಿಳೆಯರಿಗೆ ಸೂಕ್ತ ಸ್ಥಾನಮಾನ ಸಿಗಬೇಕು ಅಂತ ಸಂಸತ್ನಲ್ಲಿ ಮಹಿಳಾ ರಿಸರ್ವೇಶನ್ ಬಿಲ್ ಅನ್ನು ತರಲಾಗಿದೆ. ಹೀಗೆಲ್ಲ ಇರುವಾಗಲೇ ಡಿಕೆ ಶಿವಕುಮಾರ್ ಸರ್ಕಾರದಲ್ಲಿ ಮಹಿಳೆಯರನ್ನ ಸಚಿವ ಸ್ಥಾನದಿಂದ ದೂರ ಇಡಲಾಗಿದೆ. ಕಾಂಗ್ರೆಸ್ನಲ್ಲಿ 6 ಮಂದಿ ಮಹಿಳೆಯರು ಶಾಸಕರಾಗಿ ಆಯ್ಕೆಯಾಗಿದ್ರೂ ಸಹ ಯಾರಿಗೂ ಅವಕಾಶ ಕೊಟ್ಟಿಲ್ಲ. ಇದರ ಬಗ್ಗೆ ಈಗ ಟೀಕೆಗಳು ಕೇಳಿ ಬರ್ತಾ ಇವೆ. ಇದ್ದಿದ್ದು 20 ಸಚಿವ ಸ್ಥಾನ, ಆದ್ರೆ ಆಕಾಂಕ್ಷಿಗಳು 120 ಮಂದಿ. ಗೆದ್ದವರೆಲ್ಲರೂ ನಮಗೂ ಬೇಕು ಎಂದವರೇ. ಆದ್ರೆ ಕೇಳಿದವರಿಗೆಲ್ಲ ಕೊಡೋದಕ್ಕಾಗುತ್ತಾ? ಖಾಲಿ ಇದ್ದ 20 ಸ್ಥಾನಗಳಲ್ಲಿ 19 ಸ್ಥಾನಗಳನ್ನ ಭರ್ತಿ ಮಾಡಲಾಗಿದೆ. ಮತ್ತೊಂದು ಸ್ಥಾನವನ್ನ ಖಾಲಿ ಬಿಡಲಾಗಿದೆ. ಆ ಸ್ಥಾನವನ್ನ ಈಗ ಯಾರಿಗೆ ಕೊಡಬಹುದು ಅನ್ನೋ ಚರ್ಚೆ ಶುರುವಾಗಿದೆ. ಯಾಕಂದ್ರೆ ಅಸಮಾಧಾನಿತರು ಒಂದು ಕಡೆ ರಾಜೀನಾಮೆ ಬಾಣಗಳನ್ನ ಬಿಡ್ತಾ ಇದ್ರೆ, ಮತ್ತೊಂದು ಕಡೆ ಮಹಿಳೆಯರೇ ಇಲ್ಲದ ಕ್ಯಾಬಿನೆಟ್ ಅನ್ನೋ ಟೀಕೆಗಳು ವ್ಯಕ್ತವಾಗ್ತಾ ಇವೆ. ಇದರಿಂದ ಆ ಒಂದು ಸ್ಥಾನ ಯಾರಿಗೆ ಕೊಡ್ತಾರೆ ಅನ್ನೋದು ಕುತೂಹಲ ಕೆರಳಿಸಿದೆ. ಕಾಂಗ್ರೆಸ್ ಹೈಕಮಾಂಡ್ ರಾಜ್ಯದ ನಾಯಕರು ತೆಗೆದುಕೊಂಡು ಹೋಗಿದ್ದ ಲಿಸ್ಟನ್ನೇ ವಾಪಸ್ ಕಳಿಸಿ ಹೊಸಬರಿಗೆ ಆದ್ಯತೆ ಕೊಡಿ ಅಂತ ಹೇಳಿತ್ತು. ಆದ್ರೆ ಮಹಿಳೆಯರ ವಿಚಾರದಲ್ಲಿ ಹೈಕಮಾಂಡ್ ಮೌನ ವಹಿಸ್ತಾ ಅಥವಾ ರಾಜ್ಯದ ನಾಯಕರೇ ಹೆಸರು ಕೊಡಲಿಲ್ವಾ ಗೊತ್ತಿಲ್ಲ. ಆದ್ರೆ 2ನೇ ಲಿಸ್ಟಿನಿಂದಲೂ ಶಾಸಕಿಯರು ಮಿಸ್ ಆಗಿದ್ದಾರೆ. ಕೊನೆ ಕ್ಷಣದವರೆಗೂ ಗಾಯತ್ರಿ ಶಾಂತೇಗೌಡ ಹೆಸರು ಕೇಳಿ ಬಂದ್ರು. ಕೊನೆಗೆ ಅವರಿಗೂ ಅವಕಾಶ ತಪ್ಪಿದೆ. ಇದರಿಂದ ಮಹಿಳೆಯರೇ ಇಲ್ಲದೆ ಡಿಕೆ ಸರ್ಕಾರ ರಚನೆಯಾಗಿದೆ. ಸಚಿವ ಸ್ಥಾನದ ರೇಸ್ನಲ್ಲಿ ಯಾರೆಲ್ಲ ಇದ್ರು ಅಂತ ನೋಡೋದಾದ್ರೆ, ಬೆಳಗಾವಿ ಭಾಗದ ಲಕ್ಷ್ಮೀ ಹೆಬ್ಬಾಳ್ಕರ್, ಮೂಡಿಗೆರೆ ಶಾಸಕಿ ನಯನಾ ಮೋಟಮ್ಮ, ಶಾಸಕಿ ಕನೀಸ್ ಫಾತಿಮಾ, ಸಂಡೂರು ಶಾಸಕಿ ಅನ್ನಪೂರ್ಣ ತುಕಾರಾಂ, ಲತಾ ಮಲ್ಲಿಕಾರ್ಜುನ, ರೂಪಕಲಾ ಹಾಗೆ ಎಂಎಲ್ಸಿ ಗಾಯತ್ರಿ ಶಾಂತೇಗೌಡ, ಎಂಎಲ್ಸಿ ಉಮಾಶ್ರೀ ರೇಸ್ನಲ್ಲಿದ್ರು. ಬೆಳಗಾವಿ ಭಾಗದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ತಮ್ಮದೇ ಆದ ಹೆಸರು ಮಾಡಿದ್ದಾರೆ. ಮರಾಠಿಗರು ಸಹ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಮತ ಹಾಕ್ತಾರೆ. ಅವರು ಈಗಾಗಲೇ ತಮ್ಮ ಸಹೋದರನನ್ನ ಚುನಾವಣೆಗೆ ನಿಲ್ಲಿಸಿ ಗೆಲ್ಲಿಸಿದ್ದಾರೆ. ಅವರು ಸಿದ್ದು ಸರ್ಕಾರದಲ್ಲಿ ಸಚಿವೆಯಾಗಿಯೂ ಕೆಲಸ ಮಾಡಿದ್ರು. ಮಹಿಳಾ ಕೋಟದಲ್ಲಿ ಈ ಬಾರಿಯೂ ಅವರಿಗೆ ಸಚಿವ ಸ್ಥಾನ ಸಿಗುವುದು ಫಿಕ್ಸ್ ಅಂತ ಹೇಳಲಾಗಿತ್ತು. ಆದ್ರೆ ಹೈಕಮಾಂಡ್ ಮತ್ತೆ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಮಣೆ ಹಾಕಿಲ್ಲ. ಲಕ್ಷ್ಮೀ ಹೆಬ್ಬಾಳ್ಕರ್ ಆಲ್ರೆಡಿ 3 ವರ್ಷ ಸಚಿವ ಸ್ಥಾನ ಅನುಭವಿಸಿದ್ದಾರೆ. ಈ ಬಾರಿ ಅವರ ಬದಲಿಗೆ ಯುವ ಮುಖಗಳಿಗೆ ಮಣೆ ಹಾಕಬಹುದು ಅಂತ ಹೇಳಲಾಗಿತ್ತು. ಅದೇ ಕಾರಣದಿಂದ ನಯನಾ ಮೋಟಮ್ಮ ಡಿಕೆ ಬಣದಲ್ಲಿ ಗುರುತಿಸಿಕೊಂಡು ದೆಹಲಿಗೂ ಹೋಗಿ ಸಚಿವ ಸ್ಥಾನಕ್ಕಾಗಿ ಪ್ರಯತ್ನ ಮಾಡಿದ್ರು. ಈ ಬಾರಿ ತಮಗೆ ಸಚಿವ ಸ್ಥಾನ ಸಿಗುತ್ತೆ ಅಂತ ವಿಶ್ವಾಸ ವ್ಯಕ್ತಪಡಿಸಿದ್ರು. ಆದ್ರೆ ಅವರೂ ಸಹ ಅವಕಾಶ ವಂಚಿತರಾಗಿದ್ದಾರೆ. ಇವರ ಜೊತೆಗೆ ಕಲಬುರಗಿ ಉತ್ತರ ಕ್ಷೇತ್ರದ ಕನೀಸ್ ಫಾತಿಮಾಗೂ ಸ್ಥಾನ ಸಿಗಬಹುದು ಅಂತ ಹೇಳಲಾಗಿತ್ತು. ಮಹಿಳಾ ಮತ್ತು ಮುಸ್ಲಿಂ ಕೋಟಾದಲ್ಲಿ ಇವರು ರೇಸ್ಗೆ ಎಂಟ್ರಿ ಕೊಟ್ಟಿದ್ರು. ಆದ್ರೆ ಹೈಕಮಾಂಡ್ ಇವರನ್ನೂ ನಿರ್ಲಕ್ಷಿಸಿದೆ. ಸಂಡೂರು ಶಾಸಕಿ ಅನ್ನಪೂರ್ಣ ತುಕಾರಾಂ, ಕೆಎಚ್ ಮುನಿಯಪ್ಪ ಪುತ್ರಿ ರೂಪಾ ಶಶಿಧರ್ ಸಹ ಸಚಿವ ಸ್ಥಾನದ ರೇಸ್ನಲ್ಲಿದ್ರು. ರೂಪಕಲಾಗೆ ಮೊದಲ ಅವಧಿಯಲ್ಲೇ ಸಚಿವ ಸ್ಥಾನ ಸಿಗಬಹುದು ಅಂತ ಹೇಳಲಾಗಿತ್ತು. ಕೆಎಚ್ ಮುನಿಯಪ್ಪ ಬದಲಿಗೆ ರೂಪಕಲಾಗೆ ಅವಕಾಶ ಕೊಡಬಹುದು ಅನ್ನೋ ಮಾತುಗಳು ಕೇಳಿ ಬಂದಿದ್ವು. ಆದ್ರೆ ತಂದೆಗೆ ಅವಕಾಶ ಕೊಟ್ಟಿದ್ದರಿಂದ ರೂಪಕಲಾ ಅವಕಾಶ ಮಿಸ್ ಆಗಿದೆ. ಇನ್ನುಳಿದಂತೆ ಎಂಎಲ್ಸಿಗಳಾದ ಉಮಾಶ್ರೀ ಮತ್ತು ಗಾಯತ್ರಿ ಶಾಂತೇಗೌಡ ಸಹ ಸಚಿವ ಸ್ಥಾನಕ್ಕೆ ಪ್ರಬಲ ಆಕಾಂಕ್ಷಿಗಳಾಗಿದ್ರು. ಈ ಇಬ್ಬರಲ್ಲಿ ಒಬ್ಬರಿಗೆ ಸಚಿವ ಸ್ಥಾನ ಫಿಕ್ಸ್ ಅಂತ ಹೇಳಲಾಗಿತ್ತು. ಆದ್ರೆ ಕೊನೆ ಕ್ಷಣದಲ್ಲಿ ಇವರಿಗೂ ಚಾನ್ಸ್ ಮಿಸ್ ಆಗಿದೆ.